ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ನಗರದಲ್ಲಿನ ಪಶ್ಚಿಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ 3 ಮನೆ ಕಳ್ಳತನ ಪ್ರಕರಣಗಳನ್ನು ರಾಯಚೂರು ಪಶ್ಚಿಮ ವೃತ್ತದ ಪೊಲೀಸರು ಪತ್ತೆ ಹಚ್ಚಿ ಲಕ್ಷಾಂತರ ರೂಪಾಯಿಗಳ ಮೌಲ್ಯದ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಆರೋಪಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೊಳಪಡಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ತಿಳಿಸಿದ್ದಾರೆ. ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ 20/5/2025 ಮತ್ತು 29/8/2025ರಂದು ಸಂಭವಿಸಿದ 3 ಮನೆ ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದವು. ಮನೆಯಲ್ಲಿ ಬೀಗ ಮುರಿದು ಪ್ರವೇಶಿಸಿದ ಅಪರಾಧಿಗಳು ಬಂಗಾರ, ಬೆಳ್ಳಿ ಆಭರಣಗಳ ಜೊತೆಗೆ ನಗದು ಕಳವು ಮಾಡಿದರು. ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿದ ಎಸ್ಪಿ ಅವರ ನಿರ್ದೇಶನದ ಮೇರೆಗೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಕುಮಾರಸ್ವಾಮಿ ಜಿ, ಹರೀಶ್, ಪೊಲೀಸ್ ಉಪಾಧೀಕ್ಷಕರು ಶಾಂತವೀರ ಈ ಅವರ ಮೇಲ್ವಿಚಾರಣೆಯಲ್ಲಿ ವಿಶೇಷ ತಂಡವನ್ನು ರಚಿಸಲಾಯಿತು. ಸಿಪಿಐ ನಾಗರಾಜು ಮೇಕ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿದ ಪೊಲೀಸ್ ತಂಡವು ಆರೋಪಿತ ಗೊಜ್ಜ ರಾಮಕೃಷ್ಣ 58 ಮೂಲತಃ ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಧರ್ಮವರಂ ನಿವಾಸಿ ಅವರನ್ನು 10/11/2025ರಂದು ಬಂಧಿಸಿ ವಿಚಾರಣೆಗೊಳಪಡಿಸಿತು. ನಂತರ ಆರೋಪಿತನಿಂದ 3 ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಟ್ಟು 315 ಗ್ರಾಂ ಬಂಗಾರವನ್ನು ವಶಪಡಿಸಿಕೊಂಡಿದ್ದು, ಇದರ ಮೌಲ್ಯ 36.22.500 ಎಂದು ಪೊಲೀಸರು ತಿಳಿಸಿದ್ದಾರೆ. ಪತ್ತೆ ಹಚ್ಚುವ ಕಾರ್ಯಾಚರಣೆಯಲ್ಲಿ ಸಿಪಿಐ ನಾಗರಾಜು ಮೇಕ, ಪಿಎಸ್ಐ ಮಂಜುನಾಥ ಟಿಡಿ, ಜಿಲ್ಲಾ ಬೆರಳುಚ್ಚು ಘಟಕದ ನಿರೀಕ್ಷಕಿ ವಿ ಶ್ವೇತಾ, ಸಿಎಚ್ಸಿ ನಿಜಾಮುದ್ದೀನ್, ಜಾಫರ್ ಸಾದಿಕ್, ಸಿಪಿಸಿಗಳಾದ ರಮೇಶ್, ವಿನಾಯಕ, ಸುಖಮುನಿಯಪ್ಪ, ಮಂಜುನಾಥ ಎಂಆರ್, ಚಂದ್ರಶೇಖರ, ಶಿವಪ್ಪ, ರಂಗಯ್ಯ ಮತ್ತು ಇತರ ಸಿಬ್ಬಂದಿ ಪಾಲ್ಗೊಂಡಿದ್ದರು. ಆರೋಪಿತನ ಪತ್ತೆಗೆ ಮಹತ್ತರ ನೆರವಾದ ಅಜೀಂ ಎ ವಜೋ ಸಿಸಿಡಿ ತಂಡದ ಕಾರ್ಯವನ್ನು ಎಸ್ಪಿ ಅಭಿನಂದಿಸಿದ್ದಾರೆ. ಬಂಧಿತ ಆರೋಪಿತನವನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು, ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಎಂದು ರಾಯಚೂರು ಜಿಲ್ಲಾ ಪೊಲೀಸ್ ಇಲಾಖೆಯವರು ಪ್ರಕಟಿಸಿದರು. ಕುಮಾರಸ್ವಾಮಿ ಅವರು ಹೆಚ್ಚೆಚ್ಚು ಗೊತ್ತಿದೆ ಈ ತಂಡಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ. ಅವರು ಕೂಡ ಪ್ರಶಂಸನೀಯ. ಇನ್ನೊಬ್ಬ ಕಳ್ತನ ಮಾಡಲಿ ಹೆಸರುವಾಸಿ ಮತ್ತು ಇದ್ದಾರೆ. ನಮ್ಮಲ್ಲಿ ಪಶ್ಚಿಮ ಪೊಲೀಸ್ ಠಾಣೆಗಳಲ್ಲಿ 3 ಕೇಸ್ ರಿಜಿಸ್ಟರ್ ಆಯಿತು. 3 ಕೇಸ್ಗಳು ಕೂಡ ಹಂಗೆ ನನಗೆ ನಿಂತಿತ್ತು. ಮತ್ತು ಯಾವುದಾದ್ರೂ ಒಂದು ಕೇಸಲ್ಲಿ ಫಿಂಗರ್ ಪ್ರಿಂಟ್ ಸಿಕ್ಕಿತ್ತು. ಅದರಲ್ಲಿ ನಮ್ಮ ಫಿಂಗರ್ ಪ್ರಿಂಟ್ ಇನ್ಸ್ಪೆಕ್ಟರ್ ಮತ್ತು ಟೀಮ್ ಸಕ್ಸಸ್ಫುಲ್ ಆಗಿ ಅದನ್ನು ಟ್ರೇಸ್ ಔಟ್ ಮಾಡಿ ಕೊಟ್ಟ ಮೇರೆಗೆ ನಾಗರಾಜ್ ಮೇಕ ಇನ್ಸ್ಪೆಕ್ಟರ್ ಪಶ್ಚಿಮ ಠಾಣೆ ಇವರು ನಮ್ಮ DSP ಶಾಂತವೀರದಿದ್ದಾರೆ. ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಇದನ್ನು ಬೆಳೆಸಿದ್ದಾರೆ. ಇದರ ಹೆಚ್ಚು ನಾವು 315 ಗ್ರಾಮಷ್ಟು ಚಿನ್ನ, ಅದರಲ್ಲಿ 3 ಕೇಸ್ ಸಂಬಂಧಪಟ್ಟಂಗೆ ಹೆಚ್ಚು ಕಡಿಮೆ 36,22,500 ರೂಪಾಯಿ ವ್ಯಾಲ್ಯೂಷ್ಟು ಚಿನ್ನ ನಾವು ರಿಕವರಿ ಮಾಡಿದ್ದೀವಿ. ಇದರಲ್ಲಿ 6 ಪೊಲೀಸ್ ಸ್ಟೇಷನ್ಗೆ ಏನು ಬೇಕಾಗಿದ್ದಾನೆ: ಗೌರಿಬಿದನೂರು, ಯಡಿಯೂರು, ಚಿತ್ರದುರ್ಗ, ಹಾವೇರಿ ಟೌನ್, ಗಂಗಾವತಿ, ಸಿರಾ, ತುಮಕೂರು ಮತ್ತು ನಮ್ಮ ರಾಯಚೂರು. ಧರ್ಮ ಮಾಹಿತಿ ಕೊಡ್ತೀವಿ. ಅದು ಕೊಡಿ. ನೈಟ್ ಬೈ ಟ್ರೈನ್ ಇದು ಒಂದೇ ಕೇಸ್ ನಮ್ಮಲ್ಲಿ 3 ಕೇಸ್ಗಳು. ಅವ್ರ ಮೇಲೆ ಒಟ್ಟು 6 ಕೇಸ್ ಇದೆ. ನಮ್ಮಲ್ಲಿ 3 ಕೇಸ್ಗಳು. ಸರ್, ಈಗ ಬಂಗಾರ ಒಂದು ಪ್ರೀಮಿಯರ್ ರಿಜಿಸ್ಟರ್ಗಳಿದ್ದಾರೆ. ಅದು ಮಣಪುರಂ ಆ ಥರ ಮನೆಗೂ ಸ್ವಲ್ಪ ಇತ್ತು. ಮನೆಗೂ ರಿಕವರ್ ಮಾಡಿದ್ರು. ಈಗ ಮುಖ್ಯವಾಗಿ ಯಾವುದೇ ಬೆಲೆಯುವಂಥ ಆಭರಣಗಳನ್ನು ಮನೆಯಲ್ಲಿ ಇಟ್ಕೊಳ್ಬೇಕು. ಲಾಕರ್ಗಳಲ್ಲಿ ಹಬ್ಬ ಹರಿದಿನಗಳು ಅಥವಾ ಮದುವೆ ಮುಂತಾದ ಸಮಾರಂಭಗಳಲ್ಲಿ ತಗೊಂಡು ಯೂಸ್ ಮಾಡ್ಬೋದು. ಮತ್ತು ಈ ಕಾಲದಲ್ಲಿ ಏನು ನಾವು ಈಗ 1,000 ರೂಪಾಯಿನ ಲಕ್ಷಾಂತರ ರೂಪಾಯಿನ ಕ್ಯಾರಿ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಎಲ್ಲ ಆನ್ಲೈನ್ ಬಂದಿದೆ. ಪೇಮೆಂಟ್ಸ್ ಎಲ್ಲ ನಮ್ಮ ಆನ್ಲೈನ್ ಮಾಡೋಂಥ ಗೂಗಲ್ ಪೇಮೆಂಟ್ ಇದೆ. ಆ ಥರ ಹಾಗಾಗಿ
ದುಡ್ಡು ಕ್ಯಾರಿ ಮಾಡೋಂಥ ಅವಶ್ಯಕತೆ ಇಲ್ಲ, ಸಿಮ್ಗಳು ಕ್ಯಾರಿ ಮಾಡೋದು ಯಾವಾಗ ಬೇಕು ಆವಾಗ ಲಾಕರಿಂದ ಓಪನ್ ಮಾಡ್ಕೊಂಡು ತಗೊಳ್ಬೋದು. ಇಟ್ಸ್ ಗುಡ್. ಆರೋಪಿ ಬರ್ತಾ ಇದ್ದಲ್ಲ ಸರ್, ಈಗ ಮಗುಗಳದ್ದು ಒಂದೊಂದು ವಿಧಾನ ಇದೆ. ಈ ಕೆಲವರು ಏನು ಮಾಡ್ತಾರೆ, ಒಂದು ರಫ್ಲಿ ಒಂದು 9 to 10, 11 ವಾಕ್ ಮಾಡ್ತಾರೆ. ಯಾವ ಮನೆಗಳು ಬಾಗಿಲು ಬೀಗ ಹಾಕಿದೆ ಮತ್ತು ಯಾವ ಮನೆಗಳಲ್ಲಿ ಲೈಟ್ ಆನ್ ಮಾಡಿಲ್ಲ, ಈ ಥರದ್ದು ಒಬ್ಬೊಬ್ರದ್ದು ಒಂದು ವಿಧಾನ ಇರ್ತದೆ. ಸಪೋಸ್ ಸೆಕೆಂಡ್ ಏನು ನೋಡ್ತಾರೆ, ಥರ್ಡ್ ಏನು ನೋಡ್ತಾರೆ, ಫೋರ್ತ್ ಏನಾಗಿದೆ ವಿದ್ಯಾರ್ಥಿ ರೈಲ್ವೆಗಳಲ್ಲಿ ಬರೋದು ಮತ್ತು ನೋಡೋದು ಸುಲಭ ಇದೆ ಅಂದರೆ ಮನೆ ಹೊಡೆಯೋದು, ಈಸಿ ಎಸ್ಕೇಪ್ ಆಗುತ್ತದೆ. ಅಲ್ಲಿ ಬಂದು ಎಸ್ಕೇಪ್ ರೂಟ್ ನೋಡ್ಕೊಂಡು ಹೋಗುವಂಥದ್ದು ಇವನಿಂಗ್. ನಾನು ವಿಶಾಲ್ ಸುತ್ತೇರಿ ಮತ್ತು ದಲಿತ ಸಂಘಟನೆ, ರೈತ ಸಂಘಟನೆ, ಮಹಿಳಾ ಸಂಘಟನೆ, ಮಾನವ ಹಕ್ಕುಗಳ ಸಂಘಟನೆ ಸೇರಿದಂತೆ 30ಕ್ಕೂ ಹೆಚ್ಚು ಸಂಘಟನೆಗಳಿಂದ ನವೆಂಬರ್ 1908ರಂದು ಸಂವಿಧಾನ ಸಂರಕ್ಷಣಾ ಪಡೆಯಿಂದ ಸಂವಿಧಾನ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಎಂಆರ್ ಬೇರಿ ತಿಳಿಸಿದರು. ಅವರು ರವಿವಾರದಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ನಗರದ ಕರ್ನಾಟಕ ಸಂಘದಿಂದ ಜಾಗೃತಿ ಜಾಥಾ ಆರಂಭವಾಗಿ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದ ಸಮರ್ಪಗೊಳ್ಳಲಿದೆ. ಸಂವಿಧಾನ ಜಾಗೃತ ಜಾಥಾದಲ್ಲಿ 2,000 ಜನ ಪಾಲ್ಗೊಳ್ಳುವವರು. ಜಾಗೃತಿಯಲ್ಲಿ ಪುರುಷರ ಸಮವಸ್ತ್ರ ನೀಲಿ ಪ್ಯಾಂಟ್, ಬಿಳಿ ಅಂಗಿ, ನೀಲಿ ಶಾಲು ಇರಲಿದೆ. ಮಹಿಳೆಯರು ನೀಲಿ ಸೀರೆ, ಸಮವಸ್ತ್ರ ಧರಿಸಿ ಜಾಗೃತಿಯಲ್ಲಿ ವಿವಿಧ ಮಹಿಳೆ ಸಂಘಟನೆಗಳು ಪಾಲ್ಗೊಳ್ಳುವವರು ಹಾಗೂ ರಾಮಬಾಯಿ ಅಂಬೇಡ್ಕರ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಹೇಳಿದರು. ಈ ಪತ್ರಗೋಷ್ಠಿ ತಮಗೆ ಮೊದಲೇ ತಿಳಿಸಿದಂಗೆ ದಲಿತ, ರೈತ, ಮಹಿಳಾ, ಒಟ್ಟಾರೆ ಮಾನವಪರ, ಜೀವಪರ ಸಂಘಟನೆಗಳು ಸೇರಿಕೊಂಡು ರಾಯಚೂರಿನಲ್ಲಿರ್ತಕ್ಕಂಥವ್ರು ಸೇರಿಕೊಂಡು ಈ ಒಕ್ಕೂಟವನ್ನ ರಚನೆ ಮಾಡಿಕೊಂಡಿವಿ. ಅದಕ್ಕೊಂದು ಹೆಸರು ಕೊಡ್ಕೊಂಡಿವಿ ನಾವು. ಮಹತ್ವದ ದಿನ ನವೆಂಬರ್ 26. ಈ ದೇಶ ಆಡಳಿತ ವ್ಯವಸ್ಥೆ, ಈ ದೇಶದಲ್ಲಿ ಸಂವಿಧಾನ ರಚನಾ ಸಮಿತಿಯನ್ನು ರಚನೆ ಮಾಡಿಕೊಂಡು ಅದರ ನೇತೃತ್ವವನ್ನು ಈ ಗರುಡ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಬಾಬಾ ಸಾಹೇಬರು ರಚಿಸಿರ್ತಕ್ಕಂಥ ಸಂವಿಧಾನವನ್ನ ಈ ದೇಶದ ರಾಷ್ಟ್ರಪತಿಯವರಿಗೆ ಅರ್ಪಿಸತಕ್ಕಂಥ ದಿನ. ಈ ದಿನವನ್ನ ಸಂವಿಧಾನ ಸಮರ್ಪಣಾ ದಿನ ಅಂತ ಹೇಳ್ಬಿಟ್ಟು ನವೆಂಬರ್ 26ರಂದು ಆಚರಣೆ ಮಾಡ್ತಾರೆ. ಅದರ ಅಂಗವಾಗಿ ನಾವು ಸಂವಿಧಾನದ ಬಗ್ಗೆ ಇವತ್ತಿಗೂ ನೀವು ದೊಡ್ಡ ದೊಡ್ಡ ಓದ್ಕೊಂಡಿರೋರಿಗೆ, ಇನ್ನು ಪದವಿ ಓದ್ಕೊಂಡಿದ್ದಾರೆ, ಸ್ನಾತಕೋತ್ತರ ಪದವಿ ಓದ್ಕೊಂಡಿದ್ದಾರೆ, ಯಾರಿಗೂ ಕೇಳಿ ರಾಜಕೀಯ ವ್ಯಕ್ತಿಗಳು ಸಂವಿಧಾನ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಖಂಡಿತ ಅವರಿಗೆ ಉತ್ತರ ಒಂದು ಸಡನ್ ಆಗಿ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಆ ತರದ ಪರಿಸ್ಥಿತಿ ಇದೆ. ಇದು ಯಾಕೆ ಬಂತು ಅಂತಂದ್ರೆ ಸಂವಿಧಾನದ ಬಗ್ಗೆ ತಿಳಿಸುವಂತ ಪಠ್ಯಪುಸ್ತಕವಾಗಲಿ, ಶಾಲಾ ಪಠ್ಯದಲ್ಲಿ ಅಥವಾ ಕಾಲೇಜ್ ಪಠ್ಯದಲ್ಲಿ ಎಲ್ಲಿಯೂ ಸಹ ಸಂವಿಧಾನ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡಿಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಬರಲೇ ಇಲ್ಲ. ಯಾಕೆ ಬರಲಿಲ್ಲ ಅನ್ನೋದಕ್ಕೆ ಬೇರೆ ಬೇರೆ ಕಾರಣಗಳಿದಾವ. ಯಾಕಂದ್ರೆ ಸಂವಿಧಾನವನ್ನ ಒಪ್ಪದೇ ಇರತಕ್ಕಂಥ ಜನಗಳ ಮನಸ್ಥಿತಿಯ ಜನಗಳೇ ಈ ದೇಶವನ್ನು ಬಹುಕಾಲ ಆಳಿದ್ದಾರೆ. ಇಲ್ಲ ಆಳುವಂತ ಪಕ್ಷಗಳು ಮತ್ತು ಸರ್ಕಾರದ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ಜನಗಳಿಗೆ ಈ ಸಂವಿಧಾನ ವಿರೋಧಿ ಮನಸ್ಥಿತಿಯ ಜನಗಳ ಒಂದು ಪ್ರಭಾವ ಹೆಚ್ಚು ಬೀರಿತ್ತು. ಆ ಕಾರಣಕ್ಕಾಗಿಯೇ ಆ ಸಂವಿಧಾನದ ಬಗ್ಗೆ ಎಷ್ಟು ಆಳಕ್ಕೆ, ಎಷ್ಟು ಅಗಲಕ್ಕೆ ಸಂವಿಧಾನದ ಬಗ್ಗೆ ಹೋಗಬೇಕಾಗಿತ್ತು ಈ ದೇಶದಲ್ಲಿ ಆಗಿಲ್ಲ. ಹಾಗಾಗಿನೇ ಸಂವಿಧಾನದ ಫಲಾನುಭವಿಗಳಾಗಿರ್ತಕ್ಕಂಥ ಜನಗಳೇ ಸಂವಿಧಾನದ ವಿರೋಧಿ ಗುಂಪಿನ ಜೊತೆ ಸೇರಿಕೊಳ್ತಕ್ಕಂಥ ಒಂದು ದುರ್ದೈವದ ಸಂಗತಿ ಈ ದೇಶಕ್ಕೆ ಬಂದೊದಗಿದೆ. ಹಾಗಾಗಿನೇ ಈ ಸಂವಿಧಾನ ಸಂರಕ್ಷಣೆ ಪಡೆಯಿಂದ ನಾವು ಸಂವಿಧಾನದ ಜಾಗೃತಿಯನ್ನು ಮಾಡಬೇಕು, ಜನಗಳಿಗೆ ಈ ವಿಷಯಗಳನ್ನು ತಿಳಿಸಬೇಕು ಅನ್ನೋ ಕಾರಣಕ್ಕಾಗಿ ಮೊದಲ ಹಂತವಾಗಿ ನಾವು ಪ್ರಾರಂಭದಲ್ಲಿ ಸಂವಿಧಾನ ಜಾಗೃತಿ ಜಾಥಾವನ್ನ ನಾವು ಹಮ್ಮಿಕೊಂಡಿದ್ದೀವಿ. ತಮಗೆ ಗೊತ್ತಿರಂಗೆ ಅದು ಈ ತಿಂಗಳ 18ನೇ ತಾರೀಕಿಗೆ ಪ್ರಾರಂಭ ಆಗುತ್ತೆ. ಅದನ್ನ ನಾವು ಕರ್ನಾಟಕ ಸಂಘದಿಂದ ಪ್ರಾರಂಭಿಸಿ ಸುಮಾರು 10 ಗಂಟೆಗೆ 10:30 ಅಂತ ಅನ್ಕೊಂಡಿದೀವಿ. ಒಂದು 11-11:30 ಒಳಗಡೆ ಏನು ಜಾಥಾ ಪ್ರಾರಂಭ ಆಗುತ್ತಾ ಚಂಡೀಗಢ ಚೌಕ್ ಮೂಲಕ ಸರಾಫತ್ಯ, ತೀನ್ ಗಂಜೀರ್, ಏಕ್ ಮಿನಾರ್ ಮೂಲಕ ಅಂಬೇಡ್ಕರ್ ಸರ್ಕಲ್ಗೆ ಬಂದು ಸಮಾಪ್ತಿಗೊಳ್ಳುತ್ತದೆ. ಅಲ್ಲಿ ಮುಕ್ತಾಯಾಗಿ ಸಮಾರೋಪವನ್ನು ನಾವು ಏಮ್ಸ್ ಹೋರಾಟ ವೇದಿಕೆಯ ಮುಂಭಾಗದಲ್ಲಿ ಮಾಡಬೇಕಂತ ಒಂದು ತೀರ್ಮಾನ ಆಗಿದೆ. ಆ ಸಮಾರೋಪ ಕಾರ್ಯಕ್ರಮದಲ್ಲಿ ಸ್ಥಳೀಯರೇ ಏನು ಆ ವಿಷಯ ಕುರಿತು ಮಾತಾಡ್ತಾರ ಹಿರಿಯರು. ಹಾಗೆಯೇ ಆ ಕಾರ್ಯಕ್ರಮದ ನಂತರ ಊಟದ ವ್ಯವಸ್ಥೆ ಇದೆ. ಊಟ ಮುಗಿಸಿದ ನಂತರ ತಮ್ಮ ಸ್ಥಳಗಳಿಗೆ ಬಂದಿರತಕ್ಕಂಥ ಎಲ್ಲ
ಜನ ಹೋಗ್ಬೇಕಂತ ನಾವು ವಿನಂತಿ ಮಾಡ್ಕೊಳ್ತೀವಿ. ತಾವು ಬಹಳ ಪ್ರಮುಖವಾಗಿ ಇದನ್ನ ನಮಗೆ ಯಾವುದು ಬೆಂಬಲ ಇಲ್ಲ. ನಾವು ದೇಶದ ಅತ್ಯುತ್ತಮ 3 ಪೊಲೀಸ್ ಠಾಣೆಗಳ ಪೈಕಿ ಕರ್ನಾಟಕದ ರಾಯಚೂರು ಜಿಲ್ಲೆಯ ಕವಿತಾಳ ಪೊಲೀಸ್ ಠಾಣೆ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ. ಗೃಹ ವ್ಯವಹಾರಗಳ ಸಚಿವಾಲಯಕ್ಕೆ ಸೇರಿದ ಆ ಸೂಚನಾ ಬ್ಯೂರೋ ಈ ಕುರಿತು ಅಧಿಕೃತ ಪತ್ರ ಹೊರಡಿಸಿದೆ ಎಂದು ಜಿಲ್ಲಾ ಪೊಲೀಸ್ ಪರಿಶಿಷ್ಟಾಧಿಕಾರಿ ಪುಟ್ಟಮಾದಯ್ಯ ಅವರು ಹೇಳಿದರು. ಅವರು ರವಿವಾರದಂದು ನಗರದ ಎಸ್ಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿ, ದೇಶದ ಅನೇಕ ಪೊಲೀಸ್ ಠಾಣೆಗಳ ಪರಿಶೀಲನೆ ಪಟ್ಟಿಯಲ್ಲಿ ನಮ್ಮ ಜಿಲ್ಲೆಯಿಂದ 2 ಪೊಲೀಸ್ ಠಾಣೆಗಳು ಮೊದಲು ಪರಿಶೀಲನೆ ಹಂತಕ್ಕೆ ಹೋಗಿದ್ದವು. ಒಂದು ಬಳಗನೂರು ಪೊಲೀಸ್ ಠಾಣೆ, ಇನ್ನೊಂದು ಕವಿತಾಳ ಪೊಲೀಸ್ ಠಾಣೆ. ಅಂತಿಮ ಪಟ್ಟಿಯಲ್ಲಿ ಕವಿತಾಳ ಪೊಲೀಸ್ ಠಾಣೆಗೆ ಪ್ರಶಸ್ತಿ ಬಂದಿದೆ. ದೇಶದ 2 ಪೊಲೀಸ್ ಠಾಣೆಗಳ ಬಗ್ಗೆ ಸಮ್ಮೇಳನ ದಿನವೇ ತಿಳಿಯುತ್ತದೆ. ಅದರಲ್ಲಿ ಒಂದು ಹಂತು ನಮ್ಮ ಜಿಲ್ಲೆಯ ಕವಿತಾಳ ಪೊಲೀಸ್ ಠಾಣೆಗೆ ದೊರಕಿದೆ ಎಂದು ತಿಳಿಸಿದರು. ಈ ಆಯ್ಕೆಯ ಹಿಂದೆ ನಮ್ಮ ಹಾಗೂ ಡಿವೈಎಸ್ಪಿ ವೆಂಕಟೇಶ್ ಹೋಗಿಬಂಡಿ ಅವರ ಪರಿಶ್ರಮವು ಸಾಕಷ್ಟು ಇದೆ. ನಮ್ಮ ಮಾರ್ಗದರ್ಶನದಲ್ಲಿ ಕವಿತಾಳ ಪೊಲೀಸ್ ಠಾಣೆ ಉತ್ತಮವಾದ ರೀತಿಯಲ್ಲಿ ಇರುವುದರಿಂದ ರಾಷ್ಟ್ರ ಮಟ್ಟದಲ್ಲಿ ಈ ಪ್ರಶಸ್ತಿ ಬರಲು ಕಾರಣವಾಗಿದೆ ಎಂದರು. ಜಂಟಿ ನಿರ್ದೇಶಕ ಮತ್ತು ಸಮ್ಮೇಳನ ಕಾರ್ಯದರ್ಶಿ ಸತ್ಯಪ್ರಿಯಾ ಸಿಂಗ್ ಅವರು ಬಿಡುಗಡೆ ಮಾಡಿದ ಮಾಹಿತಿ ಪ್ರಕಾರ 2025ರ ಅತ್ಯುತ್ತಮ ಪೊಲೀಸ್ ಠಾಣೆಗಳ ಪಟ್ಟಿಯಲ್ಲಿ ಕವಿತಾಳ ಪಿಎಸ್ಗೆ ಸ್ಥಾನ ದೊರೆತಿದೆ. ನವೆಂಬರ್ 28ರಂದು ರಾಯ್ಪುರದ ಭಾರತೀಯ ವ್ಯವಸ್ಥಾಪನಾ ಸಂಸ್ಥೆ IIM ಅಲ್ಲಿ ನಡೆಯುವ ಪೊಲೀಸ್ ಮಹಾನಿರ್ದೇಶಕರು, ಪೊಲೀಸ್ ಮಹಾ ಇನ್ಸ್ಪೆಕ್ಟರ್ಗಳ ಸಮ್ಮೇಳನ 2025ರಲ್ಲಿ ಕೇಂದ್ರ ಗೃಹ ಸಚಿವರು ಟ್ರೋಫಿ ಪ್ರದಾನ ಮಾಡಲಿದ್ದಾರೆ ಎಂದು ಅವರು ಹೇಳಿದರು. 14ನೇ ತಾರೀಕಲ್ಲಿ ರಾಯಚೂರು ಜಿಲ್ಲೆಯ ಕವಿತಾಳ ಪೊಲೀಸ್ ಸ್ಟೇಷನ್ ದೇಶದಲ್ಲಿಯೇ ಅತ್ಯಂತ ಉತ್ತಮ ಪೊಲೀಸ್ ಠಾಣೆ ಆಗಿ ಗುರುತಿಸಲ್ಪಟ್ಟಿದೆ. ಅದರಲ್ಲಿ 1, 2, 3 ಈಗ ಗೊತ್ತಾಗಲ್ಲ. ಈ 3 ಸ್ಥಾನದೊಳಗಡೆ ಕವಿತಾಳ ಪೊಲೀಸ್ ಸ್ಟೇಷನ್ ಬೆಸ್ಟ್ ಪೊಲೀಸ್ ಸ್ಟೇಷನ್ ಆಗಿ ಹೊರಹೊಮ್ಮಿದೆ ರಾಷ್ಟ್ರ ಮಟ್ಟದಲ್ಲಿ. ಒಂದು ಪೊಲೀಸ್ ಠಾಣೆ ಅತ್ಯುತ್ತಮ ಪೊಲೀಸ್ ಠಾಣೆಯಾಗಿ ಹೊರಹೊಮ್ಮಬೇಕಾದ್ರೆ ಹಲವಾರು ಆಸ್ಪೆಕ್ಟಲ್ಲಿ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಅವರು CCTNS ಅಂತಿದೆ, ಒಂದು ಪೋರ್ಟಲ್ ಇದೆ ರಿಗಾರ್ಡಿಂಗ್ ಪೊಲೀಸ್. ಆ ಪೋರ್ಟಲಲ್ಲಿ ಎಲ್ಲ ರಾಜ್ಯಗಳ ಮಾಹಿತಿ ಅದರಲ್ಲಿ ಲಭ್ಯ ಆಗುತ್ತೆ. ಆ ಲಭ್ಯವಾದ ಮಾಹಿತಿಯನ್ನು ಆಧರಿಸಿ ಈ ಒಂದು ಅತ್ಯುತ್ತಮ ಪೊಲೀಸ್ ಠಾಣೆ ಆಯ್ಕೆಯ ಪ್ರಕ್ರಿಯೆ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ವಾರೆಂಟ್ಸ್, ಆರೋಪಿಗಳಿಗೆ ಸಂಬಂಧಪಟ್ಟಂಥ ವಾರೆಂಟ್ ಮತ್ತು ನಾನ್ ಬೇಲಬಲ್ ವಾರೆಂಟ್ಸ್ ಎಷ್ಟು ಪ್ರಮಾಣದಲ್ಲಿ ಜಾರಿಯಾಗಿದೆ, ಎಷ್ಟು ಜನ ನಾವು ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಿದ್ದೀವಿ ಅಂತ, ಮತ್ತು ಇನ್ವೆಸ್ಟಿಗೇಷನ್ ಸಂಬಂಧ ಉತ್ತಮವಾಗಿ ಇನ್ವೆಸ್ಟಿಗೇಷನ್ ಆಗಿದೆಯಾ, ಇನ್ವೆಸ್ಟಿಗೇಷನ್ ಆಗಿ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸಿದಾಗ ಎಷ್ಟರ ಮಟ್ಟಿಗೆ ಅದು ಶಿಕ್ಷೆ ಆಗಿರುತ್ತೆ ಅಂತ, ಮತ್ತು ಸಮಾಜದಲ್ಲಿ ಆ ಸೋಷಿಯಲ್ ಆರ್ಡರ್ನ ನಿಯಂತ್ರಣ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಅದನ್ನು ಸೆಕ್ಯೂರಿಟಿ ಸೆಕ್ಷನ್ಸ್ ಅಂತ ಹೇಳ್ತೀವಿ. 107, 1110, 1112 ಈ ಥರ ಸೆಕ್ಷನ್ಸ್ ಇದೆ. ಅದರಲ್ಲಿ ನಾವು ಯಾವುದೇ ವ್ಯಕ್ತಿ ಸಮಾಜಕ್ಕೆ ಹಾನಿಯಾಗಂಥ ಕೃತ್ಯಗಳಲ್ಲಿ ಪಾಲ್ಗೊಳ್ತೇನೆ ಅಂತ ಅನಿಸಿದಾಗ ಆ ಠಾಣಾ SHOಗೆ, ಸಬ್ ಇನ್ಸ್ಪೆಕ್ಟರ್ಗೆ ಅಥವಾ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಅವರು ಮುನ್ನೆಚ್ಚರಿಕೆ ಕ್ರಮಕ್ಕೆ ಅವ್ರನ್ನ ದಸ್ತಗಿರಿ ಮಾಡ್ಬೋದು. ಅಂಥ ಸೆಕ್ಷನ್ಸ್ನ ಪರಿಗಣನೆ ಆಗುತ್ತೆ. ಬಿಹಾರ್ ಚುನಾವಣೆಯಲ್ಲಿ ಲೋಕ ಜನಶಕ್ತಿ ಪಕ್ಷ ಅಭೂತಪೂರ್ವ ಗೆಲುವು ಹಿನ್ನೆಲೆ ಪಕ್ಷದ ಕಾರ್ಯಕರ್ತರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಲೋಕ ಜನಶಕ್ತಿ ಪಕ್ಷ ಜಿಲ್ಲಾಧ್ಯಕ್ಷರಾದ ಜಿ. ಅಲ್ಲಾಪಾಡು ಗೋಪಾಲರೆಡ್ಡಿ ಅವರು ಮಾತನಾಡಿ, ಕೇಂದ್ರ ಸಚಿವರಾದ ಚಿರಾಗ್ ಪಾಸ್ವಾನ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ NDA ಒಕ್ಕೂಟ ಆಗ್ರಹಿಸಿದರು. ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಅಭಿನಂದನೆಗಳು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ GL ರಂಗಪ್ಪ, ಯುವ ಅಧ್ಯಕ್ಷ ನಾರಾಯಣ ಕರ್ಲಿ,
ಸುಭಾಷ್ ನಾಗಲಪುರು, ಮಾರೆಪ್ಪ, ಶ್ರೀನಿವಾಸ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹದಿನೈದು ದಿನಗಳವರೆಗೆ ನಡೆಯುವ ಉಚಿತ ತರಬೇತಿ ಹಾಗೂ ಮಾದರಿ ಪರೀಕ್ಷೆ ಬರೆಯಲು ಬಯಸುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ ಅರ್ಜಿಯ ಜೆರಾಕ್ಸ್ ಪ್ರತಿ ಹಾಗೂ 2 ಭಾವಚಿತ್ರದೊಂದಿಗೆ ಇದೇ ದಿನಾಂಕ 20ರ ಒಳಗಡೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳತಕ್ಕದ್ದು. ಯಾವುದೇ ನೋಂದಣಿ ಶುಲ್ಕ ಇರುವುದಿಲ್ಲ. ನಗರದ ಚಾಣಕ್ಯ ಅಕಾಡೆಮಿ ಮಿಹಿಯಿಂದ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ 15 ದಿನ ಉಚಿತ ತರಬೇತಿ ಹಾಗೂ ಉಚಿತ ಮಾದರಿ ಪರೀಕ್ಷೆ ಆಯೋಜನೆ ಮಾಡಲಾಗಿದೆ ಎಂದು ಚಾಣಕ್ಯ ಕರಿಯರ್ ಅಕಾಡೆಮಿ ನಿರ್ದೇಶಕ ಸಂಗಮೇಶ ಮಂಗನವರ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಿರಂತರ 18 ವರ್ಷಗಳಿಂದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುತ್ತಾ ಬಂದಿರುವ ಚಾಣಕ್ಯ ಕರಿಯರ್ ಅಕಾಡೆಮಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರ ರಾಯಚೂರಿನಿಂದ ಪ್ರಸ್ತುತ ಅಧಿಸೂಚನೆಯಾಗಿರುವ ಶಿಕ್ಷಕರ ಅರ್ಹತಾ ಪರೀಕ್ಷೆಗಾಗಿ ತಯಾರಿ ನಡೆಸುತ್ತಿರುವ ಅಭ್ಯರ್ಥಿಗಳಿಗಾಗಿ ದಿನಾಂಕ 20ರಿಂದ ಡಿಸೆಂಬರ್ 5ರವರೆಗೆ 15 ದಿನಗಳವರೆಗೆ ಉಚಿತ ತರಬೇತಿ ಹಾಗೂ ಮಾದರಿ ಪರೀಕ್ಷೆಗಳನ್ನು ನಡೆಸಲಾಗುವುದು. ಅಭ್ಯರ್ಥಿಗಳಾಗಿ ಪ್ರತಿದಿನ 2 ಬ್ಯಾಚ್ಗಳಲ್ಲಿ ಅಂದರೆ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಯವರೆಗೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಭ್ಯರ್ಥಿಗಳಿಗಾಗಿ ಸಂಜೆ 5:30ರಿಂದ 8 ಗಂಟೆಯವರೆಗೆ ತರಬೇತಿ ಹಾಗೂ ದಿನಕ್ಕೆ 2 ಬಾರಿ ಮಾದರಿ ಪರೀಕ್ಷೆಗಳು ಚಾಣಕ್ಯ ಅಕಾಡೆಮಿಯಲ್ಲಿ ನಡೆಯಲಿದೆ. ಜಿಲ್ಲಾಧ್ಯಕ್ಷರು ಕೂಡ ಒಂದು ಬಾರಿ ಶುಭಾಶಯವನ್ನು ಕೊಡ್ತಾರೆ. ಇಂದು ನಮ್ಮ ಚಾಲುಕ್ಯ ಕರಿಯರ್ ಅಕಾಡೆಮಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ರಾಯಚೂರಿಂದ ಪತ್ರಿಕಾ ಒಂದು ಗೋಷ್ಠಿಯನ್ನು ಮಾಡ್ತಕ್ಕಂಥ ಉದ್ದೇಶ ಇರುತ್ತೆ. ಈ ಕಳೆದ ತಿಂಗಳು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗಾಗಿ ನೋಟಿಫಿಕೇಶನ್ ಆಗಿ 9ನೇ ತಾರೀಕುವರೆಗೆ ಒಂದು ಅರ್ಜಿ ಹಾಕಲಿಕ್ಕೆ ಅವಕಾಶ ಇತ್ತು. ಅಂತ ಅರ್ಜಿ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನಮ್ಮ ತರಬೇತಿ ಸಂಸ್ಥೆಯಿಂದ ಒಂದು 15 ದಿನ ಈ ಕೊನೆಯ ಕ್ಷಣದಲ್ಲಿ ನೆಕ್ಸ್ಟ್ ಮಂತು 7ನೇ ತಾರೀಕಿಗೆ ಅವರಿಗೆ ಒಂದು ಡೇಟ್ ಅನೌನ್ಸ್ಮೆಂಟ್ ಇದೆ ಎಕ್ಸಾಮ್ಸ್ ಆಗಲಿಕ್ಕೆ. ಆದರೂ ಆಗ್ಬೋದು, ಡೇಟ್ ಪೋಸ್ಟ್ಪೋನ್ ಕೂಡ ಆಗ್ಬೋದು. ನಮಗೊಂದು 15 ದಿನ ಟೈಮ್ 20ಯಿಂದ 5 ಒಂದು 15 ದಿನ ಟೈಮ್ ಸಿಗ್ತದೆ. ಈ ಕೊನೆ ಹಂತದಲ್ಲಿ ತಯಾರಿ ನಡೆಸ್ತಕ್ಕಂಥ ಆಕಾಂಕ್ಷಿಗಳಿಗೆ ಒಂದು 15 ದಿನ ಒಂದು ಉಚಿತ ತರಬೇತಿ ಅಂದರೆ ಕೆಲವೊಂದು ವಿಷಯ ವಸ್ತುಗಳನ್ನ ಬೋಧನೆ ಮಾಡಲಿಕ್ಕೆ ಮತ್ತೊಂದು 15 ದಿನ ಬೆಳಗ್ಗೆ ಮತ್ತು ಸಾಯಂಕಾಲ 2 ಬ್ಯಾಚ್ ಅಲ್ಲಿ ಮಾರ್ನಿಂಗ್ 10 to 1 ಬ್ಯಾಚ್ ಅಂದ್ರೆ ಫುಲ್ ಟೈಮ್ ಪ್ರಿಪರೇಷನ್ ಮಾಡ್ತಕ್ಕಂಥ ಎಲ್ಲಿ ಕೆಲಸ ಮಾಡದೇ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮಾರ್ನಿಂಗ್ 1 ಬ್ಯಾಚ್ ಮಾಡಿಕೊಂಡು ನೆಕ್ಸ್ಟ್ ಪ್ರೈವೇಟ್ ಸ್ಕೂಲಲ್ಲಿ ಬೇರೆ ಕಡೆ ಕೆಲಸ ಮಾಡ್ತಕ್ಕಂಥ ಕೆಲವರು ಲೇಡೀಸ್ ಎಲ್ಲ ಇರ್ತಾರೆ, ಹೊರಗೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಅಭ್ಯರ್ಥಿಗಳಿಗಾಗಿ ಈವ್ನಿಂಗ್ 5 to 8 1 ಬ್ಯಾಚ್ ಮಾಡಿಕೊಂಡು ಅವ್ರಿಗೆ ಗೈಡೆನ್ಸ್ ಮತ್ತು ಎಕ್ಸಾಮ್ಸ್ ಗಳನ್ನು ಮಾಡೋದ್ರಿಂದ ಅವ್ರಿಗೆ ಈಸಿಯಾಗಿ ಸ್ಕೋರ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ಒಳ್ಳೆ ಅನುಕೂಲಗಳಾಗ್ತವೆ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಸರ್ವಿಸ್ ಇರ್ಲಿ ಅಂತಕ್ಕಂಥ ಕಾನ್ಸೆಪ್ಟ್ ಇಂದ ಒಂದು 15 ದಿನ ತರಬೇತಿ ಮತ್ತು ಉಚಿತವಾಗಿರ್ತಕ್ಕಂಥ ಮಾರ್ಗದರ್ಶನ ಕೊಡ್ಲಿಕ್ಕೆ ತರಬೇತಿ ಸಂಸ್ಥೆ ಬಯಸ್ತಾ ಇದೆ. ಹಾಗಾಗಿ ಅಂತ ಈಗ ತರಬೇತಿಗೆ ಮತ್ತು ಪರೀಕ್ಷೆಗೆ ಹಾಜರಾಗಬೇಕಾದ ಅಭ್ಯರ್ಥಿಗಳು ಕಾಮನ್ ಆಗಿ ಅವರು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಜೆರಾಕ್ಸ್ ಪ್ರತಿ ಮತ್ತು ಒಂದು ಭಾವಚಿತ್ರ ತಂದು ನಮ್ಮಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ಅವರಿಗೆ ನಾವು ಉಚಿತವಾಗಿ ಕ್ವಶನ್ ಪೇಪರ್ಸ್ ಅನ್ನ ಮತ್ತು OMR ನಾವೇ ಕೊಡ್ತೇವೆ. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ನೋಂದಣಿ ಶುಲ್ಕ ಮತ್ತು ಚಾರ್ಜಸ್ ಅನ್ನು ಮಾಡಲಿಲ್ಲ. ಹಾಗಾಗಿ ಈ ಕೊನೆ ಹಂತದ ತಯಾರಿಯಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು ಇದರ ಸದುಪಯೋಗ ಪಡ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಈ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿರ್ತಕ್ಕಂಥದ್ದು. ಯಾಕೆ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ, ಅದು ಎಲಿಜಿಬಿಲಿಟಿ ಬಹಳ ಕಡಿಮೆ ಆಗಿದೆ. ಈಗ ಗೌರ್ಮೆಂಟ್ ಟೀಚರ್ಸ್ ಅಪಾಯಿಂಟ್ಮೆಂಟ್ಗೆ 10 ಎಲಿಜಿಬಿಲಿಟಿ ಬೇಕು. ಈಗ ನೆಕ್ಸ್ಟ್ ಏನಾಗಿದೆ ಅಂದ್ರೆ ಮೊನ್ನೆ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ, ಗೌರ್ಮೆಂಟ್ ಶಾಲೆಯಲ್ಲಿ ಅದು ಆಲ್ರೆಡಿ ನೇಮಕ ಆಗಿರ್ತಕ್ಕಂಥ ಶಿಕ್ಷಕರು ಕೂಡ ಕಡ್ಡಾಯವಾಗಿ TET ಪಾಸ್ ಆಗಬೇಕು ಅಂತ ಕಾನ್ಸೆಪ್ಟ್ ಬಂದಿದೆ. ಈಗ ನೆಕ್ಸ್ಟ್ ಏನು ಪ್ರೈವೇಟ್ ಸ್ಕೂಲ್ ಟೀಚರ್ ಆಗಬೇಕಾದ್ರೂ ಕೂಡ 10 ಕಂಪಲ್ಸರಿ ಅಂತ. ಹಾಗಾಗಿ ಈ ಒಂದು ಸದುಪಯೋಗವನ್ನ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು, ನಗರದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು, ಮಹಿಳಾ ಅಭ್ಯರ್ಥಿಗಳು ಅದನ್ನು ಸದುಪಯೋಗ ಪಡೆದುಕೊಳ್ಬೇಕು ಅಂತಕ್ಕಂಥ ಹಿನ್ನೆಲೆಯಿಂದ ನಾವು ಸಂಸ್ಥೆಯ ತರಬೇತಿ ಕೇಂದ್ರಕ್ಕೆ ಒಂದು ಮನವಿ ಮಾಡ್ತೀವಿ. ಸರ್, ಈಗ ಬ್ಯಾಚಸ್